ಕೇರಳಂ ಈ ಬಾರಿ ಹೆಸರು ಬೇರೆ ಬದಲಾವಣೆ ಆಗಿದೆ. ತದನಂತರದಲ್ಲಿ ಬರ್ತಾ ಇರುವಂತಹ ಮೊದಲ ಚುನಾವಣೆ. ಕೇರಳದಲ್ಲಿ 140 ಕ್ಷೇತ್ರಗಳಿದೆ. ಈ ಬಾರಿ ಒಂದೇ ಹಂತದಲ್ಲಿ ದೇವರ ನಾಡಿನಲ್ಲಿ ಚುನಾವಣೆಯಾಗುತ್ತೆ. ಅದು ಕೂಡ ಪ್ರಮುಖವಾಗಿ ನೋಡಿ, ಈ ಮೆಟ್ರಿಸ್ ಈ ಚುನಾವಣೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಮೆಟ್ರಿಸ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ LDF ಮತ್ತೆ ಅಧಿಕಾರಕ್ಕೆ ಬರಲಿದ್ದು ಪಿಣರಾಯಿ ವಿಜಯನ್ ಅವರು ಮತ್ತೆ ಮೂರನೇ ಬಾರಿಗೆ ಸಿಎಂ ಆಗ್ತಾರೆ ಅಂತ ಒಂದಿಷ್ಟು ಭವಿಷ್ಯವನ್ನ ನುಡಿತಾ ಇದೆ. 140 ಕ್ಷೇತ್ರ ಇರೋದು, ಗೆಲ್ಲೋದಕ್ಕೊಂದು 70-71 ಬಂದ್ರೆ ಬಹುಮತವಾಗಿ ಗೆಲ್ತಾರೆ. ಬಟ್ ಈಗ ಸಮೀಕ್ಷೆ ಹೇಳ್ತಿರುವಂಥದ್ದು LDF 61ರಿಂದ 71 ಸ್ಥಾನ ಬರುತ್ತೆ, UDF 58ರಿಂದ 69, ಇನ್ನು NDA ಒಂದು ಎರಡು ಬರಬಹುದು ಸ್ಥಾನ ಅಂತ ಒಂದಿಷ್ಟು ಭವಿಷ್ಯ ನುಡಿತಾ ಇದೆ. ಬಟ್ ಈ ಕೇರಳದ ಚುನಾವಣೆ ಬಹಳಷ್ಟು ನಿರೀಕ್ಷೆ. ಇಲ್ಲಿ ಬಿಜೆಪಿ ಒಂದಿಷ್ಟು ಫ್ಯಾಕ್ಟರೇ ಅಲ್ಲ, ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಬಟ್ ಪ್ರಮುಖವಾಗಿ ಪಾತ್ರ ವಹಿಸೋದೇ LDF ಮತ್ತು UDF ನಡುವೆ ಒಂದಿಷ್ಟು ಗುದ್ದಾಟಗಳಾಗುತ್ತೆ. ಈ LDF ಸಂಬಂಧಪಟ್ಟಂಗೆ ಹೋದರೆ ಒಂದಷ್ಟು ಜನಾನುರಾಗಿಯ ಕೆಲಸ ಮಾಡಿದಾರಂತ ವಿರೋಧಿ ಅಲೆ ಒಂದು ಕಾನ್ಸೆಪ್ಟ್ ಆದರೆ, ಹೌದು, ಅಲ್ಲಿರುವಂಥ ಮತದಾರರನ್ನ ಲೆಕ್ಕ ಹಾಕ್ಕೊಂಡ್ರೆ, ರಾಜ್ಯವನ್ನು ಪರಿಗಣಿಸಿದ್ರೆ ವಿಜಯನ್ನು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಯೋಜನೆ ರೂಪದಲ್ಲಿ ಮತ್ತು ಅಭಿವೃದ್ಧಿ ರೂಪದಲ್ಲಿ ಕೆಲಸ ಮಾಡಿದಾರೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗ್ತಾ ಇರುವಂಥದ್ದು. 2 ಬಾರಿ ವರ್ಕ್ ಆಗಿದ್ದು ಅದೇ, ಈಗ ಏನಾದ್ರು ವರ್ಕ್ ಆದ್ರೂ ಅದೇ ಆಗಬೇಕು. UDF ವಿಚಾರದಲ್ಲಿ ಏನಾಗಿತ್ತು, ಈ ಜಮಾತ್ ಜೊತೆ ಸೇರ್ಕೊಳ್ಳುವಂಥದ್ದು, ಇವೆಲ್ಲ ಕಾನ್ಸೆಪ್ಟು ಅವ್ರ LDFಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಹಂಗೆ ಮೈನಸ್ ನೋಡಕ್ ಹೋದ್ರೆ, ಈಗ ಶಬರಿಮಲೆಯಲ್ಲಿ ಚಿನ್ನದ ಕಳ್ಳತನದಲ್ಲಿ ಕಾಕೊಂಡ್ರು ಅಲ್ಲ, ಅವರಿಗೂ ಸಾಧ್ಯತೆ ಇದೆ. ಚಿನ್ನದ ಕಳ್ಳತನದಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಇದ್ದವರು ಕೂಡ ಅಲ್ಲಿ ಬದಲಾಕೊಂಡಿರೋದ್ರಿಂದ ಹಂಗಾಗಿ ಹಂಗೆ ನೀಟಾಗಿ ಅದನ್ನ ಆ ಕಡೆ ಸರಿಸಿ ಹೋಗುವಂಥದ್ದು LDFಗೆ ಏನು ಸಾಧ್ಯತೆ ಇದೆ, ಅದನ್ನೇ ಮಾಡಿರುವಂಥದ್ದು, ಅದೇ ವರ್ಕ್ ಆಗುವಂಥದ್ದು. ಹಾಗಾಗಿ ತುಂಬ ದೊಡ್ಡ ಮಟ್ಟದ ಅಂತರ ಇಲ್ಲದೇ ಇರೋದು ಈ ಮಟ್ಟದ ಚುನಾವಣೆಯಲ್ಲಿ ಸ್ವಲ್ಪ ನಿರೀಕ್ಷೆ ಇರುವಂಥದ್ದು. ಮ್ಯಾಟ್ರಿಕ್ಸ್ ಸಮೀಕ್ಷೆ ಪ್ರಕಾರ ನಿಮಗೆ ತುಂಬ ದೊಡ್ಡ ಅಂತರ ಏನಿಲ್ಲ LDFಗೂ UDFಗೂ. ಒಂದು ಸಣ್ಣ ಮಟ್ಟದ ಪೈಪೋಟಿ ಅಂತೂ ಇದ್ದೇ ಇರುತ್ತೆ. ಆದರೆ ಮೂರನೇ ಬಾರಿ ಇವರಿಗೇನಾದರೂ ತರೋದಕ್ಕೆ ಏನಿದೆ, ಚುನಾವಣೆ ಪೂರ್ವದಲ್ಲಿ ಬಂದಿರುವಂಥ ಸಮೀಕ್ಷೆ ಪ್ರಕಾರ ಹೋದ್ರೆ ಮತ್ತೆ ವಿಜಯನ್ನವರ ಆಡಳಿತನೋ ದುರಾಡಳಿತನೋ, ಅದರ ಬೇರೆ ಹಿಂದುತ್ವದ ಅಡಿಯಲ್ಲಿ ನೋಡಿದ್ರೆ ಅವ್ರದ್ದು ಬೇರೆ ಲೆಕ್ಕಾಚಾರದಲ್ಲೇ ನಮ್ಗೆ ಕಾಣಿಸುತ್ತೆ. ಆದ್ರೆ ಅಲ್ಲಿಯ ರಾಜ್ಯದ ಮತದಾರರು ಏನಿದ್ದಾರೆ ಅದನ್ನೇ ನಿರೀಕ್ಷೆ ಮಾಡ್ತಾ ಇದಾರೋ ಅಥವಾ ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಮತ್ತೆ ಪಿಣರಾಯಿ ವಿಜಯನ್ ಜೊತೆಗೆ ಹೋಗ್ತಾ ಇದ್ದಾರೆ. ಅವರ ಕಮ್ಯುನಿಸಮ್ಗೆ ಅವರು ಲೆಕ್ಕ ಹೋಗ್ತಾ ಇದೆ. ಹಾಗಾಗಿ ನೋಡಿದ್ರೆ ಈ ಸಿದ್ಧಾಂತಗಳಿಗೆ ಯಾವುದೋ ಸೂತ್ರಗಳಿಲ್ಲ. ವಿಜಯನ್ನವರ ಸಿದ್ಧಾಂತಗಳೇ ಅಲ್ಲಿ ಬಲವಾಗಿ ಬೇರೂರಿರೋದ್ರಿಂದ ಬೇರೆಯವರಿಗೆ ಅಲ್ಲಿ BJP ಅಂತೂ 2-3ರಲ್ಲಿದೆ. ಹೌದು, ಸಮೀಕ್ಷೆನೇ ಹೇಳ್ತಾ ಇರೋದು 2 ಬರ್ಬೋದು ಅನ್ನೋ ಕಾನ್ಸೆಪ್ಟ್. ಹಂಗಾಗಿ ಇಲ್ಲಿ ಬೇರೆ ಸಿದ್ಧಾಂತಗಳಿಗೆ ಬೆಲೆ ಇಲ್ಲ ಅನ್ನೋ ಕಾನ್ಸೆಪ್ಟ್ BJP ಅಲ್ಲಿ ಯಾರ ಜೊತೆಗೂ ಸ್ಪಷ್ಟವಾಗಿ ಅಲ್ಲಿ ಕಾಣಿಸ್ತಾ ಇರೋದೇನಂತಂದ್ರೆ, BJP ಕಾನ್ಸೆಪ್ಟ್ ಇಲ್ಲ, UDF LDF ಅಂದ್ರೆ ಮೂಗಿಲ್ಲದ ಊರಲ್ಲಿ ಅರ್ಧ ಮುಗಿದ್ದವನೇ ರಾಜ ಅಂದಂಗೆ, ನೀವು UDFಗೆ ಹೋಗೋದಕ್ಕಿಂತ LDF ಬೆಟರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅವ್ರು ಕೂತಂಗಿದ್ದಾರೆ. ಹಂಗಾಗಿ ಇದು ಯಾವ ಕಾಲಕ್ಕೂ ನೀವು ಇವ್ರನ್ನೇ ಹೆಚ್ಕೋಬೇಕು, ಮೂರನೇ ಬಾರಿಗೆ ಅವ್ರು CM ಆದ್ರೂ ನೀವು ಆಶ್ಚರ್ಯ ಪಡೋಂಗಿಲ್ಲ. ಹಂಗಾಗಿ UDF ಈ ಜಮಾತ್ ಜೊತೆಗೆಲ್ಲ ಸೇರ್ಕೋತಾರೆ ಅನ್ನುವಂಥ ಭಯದಲ್ಲಿ ಜನ ಏನ್ ಮಾಡ್ತಾರೆ, ಹೌದು, LDF ಕಡೆ ಒಲವು ತೋರಿಸಿದ್ದಾರೆ. ನಿರೀಕ್ಷೆ ಸಮೀಕ್ಷೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಬಹುನಿರೀಕ್ಷಿತ ಇತ್ತು. ಮತ್ತೆ ಅವರೇ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಾರೆ, 80 ವಯಸ್ಸಾದ್ರೂ ಕೂಡ ಮತ್ತೆ ಬರ್ತಾರೆ. ಅವರ ಯೋಜನೆಗಳು ಹಂಗೆ ಹಾಕಿಕೊಟ್ಟಿದ್ದಾರೆ, ಜನರ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾನ್ಸೆಪ್ಟು ಅದೆಲ್ಲ ವರ್ಕ್ ಆಗಿರುವಂಥದ್ದನ್ನೇ. ನಾವು ದೂರ ನಿಂತು ಮಾತಾಡುವುದಕ್ಕಿಂತ ಅಲ್ಲಿ ಹತ್ರ ಹೋದವ್ರಿಗೆ ಏನಾಗಿದೆ, ಇವನಿಗಿಂತ ಇವನು ಬೆಟರ್ ಆಗಿದ್ದಾನೆ, ಈಗ ಇರೋನೇ ಕರೆಕ್ಟ್ ಆಗಿದ್ದಾನೆ ಅಂತ ಮೂರನೇ ಬಾರಿಗೆ ಅವ್ರನ್ನ ಮುಂದುವರಿಸೋದನ್ನು ಕೂಡ BJP ಸಿದ್ಧಾಂತದ ಲೆಕ್ಕಾಚಾರದಲ್ಲಿ ಅದು ಸರಿಯಲ್ಲ. ದೇಶದ ವಿಚಾರದಲ್ಲಿ ಅಲ್ಲಿ ಒಂದಷ್ಟು ಈ ನಮ್ಮ ಭಯೋತ್ಪಾದನೆ ವಿಚಾರದಲ್ಲಿ, ಕೆಲವೊಂದಷ್ಟು ಹಿಂದುತ್ವದ ವಿಚಾರದಲ್ಲಿ ಅಲ್ಲಿ ನಡೀತಾ ಇರೋದು ನೋಡಿದ್ರೆ ಈಗಲೂ ಕುದಿಯುತ್ತೆ ಆ ಕಾನ್ಸೆಪ್ಟ್. ದೇಶ ಒಂದು ಸಾರಿ ಆ ಕಡೆ ತಿರುಗು ನೋಡುತ್ತೆ. ಇದೆಲ್ಲವನ್ನ ಬಿಟ್ಟು ಚುನಾವಣೆ ನೋಡಿದಾಗ ಆ ರಾಜ್ಯ ಸುಭಿಕ್ಷವಾಗಿರ್ಬೇಕು ಅಂತ ಆತನ ಹೋರಾಟ ಏನಿದೆ ಅದನ್ನ ಜನ ಒಪ್ಪಿದ್ರೆ, ಅದು ಕೇರಳದಲ್ಲಿ ಮತ್ತೆ ಮೂರನೇ ಬಾರಿಗೆ ಬಂದ್ರೆ ಯಾರು ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ BJPಯಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಅಂತಂದ್ರೆ, ದೊಡ್ಡ ಸಂಖ್ಯೆಯಲ್ಲಿ ಏನು ಬಂದಿಲ್ಲ, ಸಮೀಕ್ಷೆ ಹೇಳ್ತಿರೋದು 2. ಬಟ್ ಕಳೆದ ಬಾರಿ ನಾವು ತಿರುವನಂತಪುರದ ಪಾಲಿಕೆ ಚುನಾವಣೆ ನೋಡಿದಾಗ ಒಂದ್ ಸ್ವಲ್ಪ ಕಮಲ ಅರಳಿತ್ತು. ತದನಂತರ ಹಂಚಿಕೆನೂ 12ರಿಂದ 13% ಆಗಿದೆ, ಸ್ವಲ್ಪ ಏರಿಕೆ. ಜೊತೆಯಲ್ಲಿ ಸುರೇಶ್ ಗೋಪಿ ಅವರು ಕೂಡ ಕಳೆದ ಬಾರಿ ಗೆದ್ದಂತ ತ್ರಿಶೂರು ಕ್ಷೇತ್ರದಿಂದ ಗೆದ್ದಂತ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಭರವಸೆ ಬಂದಿತ್ತು, ಮತ್ತೆ ಇಲ್ಲಿ ಸಿನಿಮಾ ನಟರು ಕೂಡ ಸದ್ ಮಾಡಬಹುದು ಅಂತ. ಬಟ್ BJP ಕಮಲ ಅರಳೋದಂತೂ ಬಹುತೇಕ ಆಗೋದೇ ಇಲ್ಲ. ಬಟ್ ಯಾವುದೇ ಕಾರಣಕ್ಕೂ ಅಸಾಧ್ಯ. ಬಟ್ ವೋಟ್ ಪರ್ಸೆಂಟೇಜ್ ಒಂದಷ್ಟು ಮತದಾರರನ್ನ ಸೆಳೆದು ಇಲ್ಲಿರುವಂತ ಈ LDF UDF ಕಾನ್ಸೆಪ್ಟ್ ಏನಿದೆ ಇವರಲ್ಲೇನೆ ಒಂದು ಅಂತರವನ್ನು ಕಡಿಮೆಗೊಳಿಸೋದಕ್ಕೆ
ಈ BJP ಒಂದು 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 ಅಸ್ತ್ರ ಆಗ್ಬೋದೇ ವಿನಃ ಹೌದು. ಬೇರೆ ಯಾವುದೇ ರೀತಿ ನಿರೀಕ್ಷೆ ಕೇರಳದಲ್ಲಿ ಸದ್ಯಕ್ಕಿಲ್ಲ. ಕೇರಳದಲ್ಲಿ ಬೇರೆ ಪಕ್ಷಗಳು ಅಂದರೆ ಈಗ ರಾಷ್ಟ್ರೀಯ ಪಕ್ಷ ಗುರುತು ಮಾಡೋವರೆಗೂ ನೀವು ಯಾವುದನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಆ ಮಟ್ಟಕ್ಕೆ ಕೇರಳ ಬಂದು ಕೂತಿರುವಂಥದ್ದು. ಕೇರಳದವರು ಅವ್ರನ್ನ ಒಪ್ಪು ಬಿಟ್ಟಿದ್ದಾರೆ, ಏನು ಮಾಡೋದಕ್ಕಾಗೋದಿಲ್ಲ. ಅವ್ರನ್ನೇ ತಗೊಂಡೋಗಿ ಅಲ್ಲಿರುವಂಥ ಮತದಾರರಿಗೆ ಅದೇ ಬೇಕಾಗಿದೆ. ಆಯಪ್ಪನೂ ಅದನ್ನೇ ಹೇಳ್ಕೊಂಡು ಕೂತಿದ್ದಾರೆ. ಆಯಿತು, ಇವ್ರು ನಮ್ಮ ಇವರೇ ನಮಗೆ ಇರಲಿ ಅನ್ನೋ ಕಾನ್ಸೆಪ್ಟಲ್ಲಿ ಕೇರಳ ಇರೋದ್ರಿಂದ ಯಾರಿಗ್ಯಾರೂ ಬದಲಾಗೋದಕ್ಕಾಗೋದಿಲ್ಲ. ಬದಲಾಗೋದಕ್ಕೂ ಮನಸ್ಸಿಲ್ಲ, ಕೇರಳದವರಿಗೂ ಮನಸ್ಸಿಲ್ಲ ಅಂತ ಕಾಣಿಸುತ್ತೆ. ಇವ್ರು ಏನು ಹೇಳ್ತಾ ಇದ್ರು ಅದೇ ವೇದವಾಕ್ಯ ಕೂತ್ಕೊಂಡಿದೆ. ಹಂಗಾಗಿ ವಿಜಯ್ ಅನ್ನೋದು ಜೈ ಅಂತಾರೆ ಮತ್ತೆ. ಎಸ್ ಎಸ್